ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರ್ಸ? ಇವತ್ತು ನಾನು ಬೆಳಗ್ಗಿನಿಂದ ವ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಕೂಡ ನಿನ್ನೆಯ ಹಾಗೆ ಮುಗಿಲಿನ ವಾತಾವರಣ ಉಂಟು. ಮತ್ತೆ ಇವತ್ತು ಬೆಳ್ಳಂಬೆಳಗೊಂದು ತಲೆನೋವು ಎಂತ ಹೇಳಿದ್ರೆ, ನಮ್ಮ ವೈಫೈ ಕನೆಕ್ಷನ್ ಕಟ್ ಆಗಿದೆ. ಇದು ನಿನ್ನೆ ಸಂಜೆಯಿಂದ. ಯಾವಾಗ ಅಂತ ಹೇಳಿದ್ರೆ, ನಾನು ನಿನ್ನೆ ನಿಮ್ಗೊಂದು ವಾಹನ ತೋರಿಸಿದ್ದೆ, ಲಾರಿ ಹೋಯಿತು ಅಂತ. ಅದು ಮೇಲೆ ಹೋಗಿ ಮತ್ತೆ ಕೆಳಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಕಟ್ ಆಗಿದೆ. ವಯರ್ ತುಂಡಾದ ಹಾಗೆ ರೆಡ್ ಬರ್ತಾ ಉಂಟು ಲೈಟ್. ಹಾಗಾದ ಕಾರಣ ಮತ್ತೆ ರಾತ್ರಿ ಎಲ್ಲ ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಬರುದಿಲ್ಲ ಅಲ್ವಾ, ಕನೆಕ್ಷನ್ ಮಾಡುವವರು. ಹಾಗೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ನಂತರ ಅವ್ರು ಬರುದು. ಈಗ 10:15 ಆಗ್ತಾ ಬಂತು. ಅಪ್ಪ ಫೋನ್ ಮಾಡಿದ್ದಾರೆ ಅವರಿಗೆ. ಹಾಗಾದ ಕಾರಣ ಬರ್ತಾರೆ ಅವರು. ಆದ್ರೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಈ ಒಂದು ಕೇಂದ್ರ ಸರ್ಕಾರದ ಟ್ಯಾಂಕ್ ವತಿಯಿಂದ ನಮ್ಗೆ ಎಷ್ಟು ಸಲ ವೈಫೈ ವಯರ್ ಕಟ್ ಆಗಿದೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ವಿಡಿಯೋದಲ್ಲಿ ತುಂಬಾ ಸಲ ಹೇಳಿದ್ದೇನೆ. ಇವತ್ತು ಕೂಡ ಹಾಗೆ ಆಯ್ತು. ಎಂತ ಒಂದು ಬೇಜವಾಬ್ದಾರಿ, ಒಂದು ಹೋಗುವಾಗ ಸರಿ ನೋಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಅದಲ್ಲದೆ ವಯರ್ ಎಂತ ಅಷ್ಟು ಕೆಳಗಿರುದಿಲ್ಲ. ಅದು ಹೇಗೆ ಅವರು ತುಂಡು ಮಾಡ್ತಾರ ನಮ್ಗಂತೂ ಗೊತ್ತಿಲ್ಲ ಆಯ್ತಾ. ಯಾವ ರೀತಿ ವಾಹನ ತೆಕ್ಕೊಂಡು ಹೋಗ್ತಾರ ಏನೋ ಗೊತ್ತಿಲ್ಲ. ಒಟ್ಟಾರೆ ಅದೊಂದು ದೊಡ್ಡ ಸಮಸ್ಯೆ ನಮಗೆ. ಈಗ ನನ್ಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಹೇಳಿದ್ರೆ ಲೋಡ್ ಆಗ್ಬೇಕಲ್ವಾ ಎಂತಾದ್ರೂ ಕೂಡ. ಈಗ ಮೊಬೈಲಲ್ಲಿ ಕೂಡ ಅಷ್ಟೇ, ಮೆಸೇಜ್ ಎಲ್ಲ ತುಂಬಾ ಲೇಟ್ ಡೆಲಿವರಿ ಆಗ್ತದೆ. ಹಾಗೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡುವಾಗ ಫುಲ್ ಲೋಡಿಂಗ್ ಆಗ್ತಾ ಇರ್ತದೆ ನನ್ನ ನೆಟ್ವರ್ಕ್ ಅಲ್ಲಿ. ನಮ್ದು ಸ್ವಲ್ಪ ಕಾಡಿನ ಪ್ರದೇಶ ಆಗಿರೋದ್ರಿಂದ ನನ್ನ ಇದಕ್ಕೆ ಸ್ವಲ್ಪ ಸಮಸ್ಯೆ ಬರ್ತದೆ. ತುಂಬಾ ಎಂತ ನೆಟ್ವರ್ಕ್ ಸಮಸ್ಯೆ ಇಲ್ಲ. ನನ್ಗೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗ್ತದೆ, ನೆಟ್ವರ್ಕ್ ಕನೆಕ್ಟ್ ಆಗ್ತದೆ ಮೊಬೈಲಿಂದ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸುಮ್ಮನೆ ಕೂತಿದ್ದೇನೆ, ಒಂದ್ ಸ್ವಲ್ಪ ಕನೆಕ್ಷನ್ ಇದು ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡುವಂತ. ಆದ್ರೆ ಇನ್ನು ಕೂಡ ಬರ್ತಾ ಇಲ್ಲ ನನ್ಗೆ. ಅದುವೇ ಒಂಥರ ನಿನ್ನೆ ರಾತ್ರಿಯಿಂದ ಅದೇ ಯೋಚನೆ, ಇನ್ನು ನಾಳೆ ಹೇಗಪ್ಪ ಕೆಲಸ ಮಾಡುದು ಅಂತ. ಅವರಂತ ಹೇಳಿದ್ರೆ ಅವರ ಸಮಯಕ್ಕೆ ಬರುದಲ್ವಾ, ನಮ್ಗೆ ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಾತ್ರ ಬಂದು ಮಾಡಿ ಕೊಡ್ತಾರೆ ಪುಣ್ಯಕ್ಕೆ. ಇಲ್ಲದಿದ್ರೆ ಅದು ಒಂದು ರಗಳೆತ್ತು, ಎಷ್ಟು ಸಲ ಹೇಳಿ ಹೇಳಿ ಬರುದಿಲ್ಲ ಅವರು ಅಂತ. ಆದ್ರೆ ಈ ರೀತಿ ವಾಹನ ಬರುವಾಗೆಲ್ಲ ನಮಗೆ ತಲೆ ಬಿಸಿ ಆಗುದು ಅದುವೇ. ಈಗ ನಿನ್ನೆ ಬಂದದ್ದು ಲಾರಿ, ಯಾವತ್ತು ರೆಡಿ ಮಿಕ್ಸ್, ಅದು ಸಿಮೆಂಟ್ ಮಿಕ್ಸ್ ಮಾಡ್ತದಲ್ಲ, ಅದು ಕಟ್ ಮಾಡಿಕೊಂಡು ಹೋಗ್ತಾ ಇದ್ದದ್ದು. ನಿನ್ನೆ ಬಂದದ್ದು ಅದು ಯಾವುದೋ ಒಂದು ಹೊಸ ಲಾರಿ. ಹಾಗಾದ ಕಾರಣ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಈ ರೀತಿ ಬೇರೆ ವಾಹನಗಳೆಲ್ಲ ಈ ರೀತಿ ಓಡಾಡ್ತಾ ಇದ್ರೆ ಅವರಿಂದಾಗಿ ಸಾಕಷ್ಟು ಬಾರಿ ಈ ರೀತಿ ಕೆಲಸ ಆಗಿದೆ. ಆದ್ರೂ ಕೂಡ ಅವರಿಗೆ ಎಂತ ಯಾಕೆ ಅರ್ಥ ಆಗುದಿಲ್ಲ ಅಂತ. ಹಾಗೆ ಈಗ ಸುಮಾರು 12 ಗಂಟೆ ಆಯ್ತು. ಈಗಿನ ಅಪ್ಡೇಟ್ ಪ್ರಕಾರ ವೈಫೈ ಕರೆಕ್ಟ್ ಆಯ್ತು, ಸರಿ ಆಯ್ತು ಪುಣ್ಯಕ್ಕೆ. ಅವರು ಬಂದು ಮಾಡಿಕೊಟ್ರು. ಹಾಗೆ ಈಗ ಅಪ್ಪ ಪೇಟೆಗೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕಡೆಯಲ್ಲಿ ಅವರು ತುಂಡಾದದ್ದು ಎಲ್ಲ ಹೇಳಿದ್ರಂತೆ. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಬೇಕಾಯ್ತು ಈಗ ವೈಫೈ ಸರಿ ಆಗ್ಲಿಕ್ಕೆ. ಇನ್ನು ನಾನು ಇವತ್ತಿನ ಕೆಲಸ ಪ್ರಾರಂಭ ಮಾಡಬೇಕು. ಹಾಗೆ ಇವತ್ತು ಸಂಜೆ ತನಕ ಬೇರೆ ಎಂತ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಇಲ್ವಾ ಗೊತ್ತಿಲ್ಲ, ನೋಡುವ ಎಂತೆಲ್ಲ ಆಗ್ತದೆ. ಹಾಗೆ ಇವತ್ತು ಅಕ್ಕ ಮೆಸೇಜ್ ಮಾಡಿದ್ಲು, ನಾವು ಬರ್ತೇವೆ ಮಧ್ಯಾಹ್ನ ಅಂತ. ಹಾಗೆ ಊಟ ಎಲ್ಲ ಮಾಡಿ ಅದಾದ ನಂತರ ಒಂದು ಸುಮಾರು 3 ಗಂಟೆ ಎಲ್ಲ ಕಳೆದಾದ ನಂತರ ಅವರು ಅವರ ಮನೆಗೆ ಹೋದದ್ದಾಯ್ತಾ. ಮತ್ತೆ ನನ್ನದೊಂದು ಪಾರ್ಸೆಲ್ ಪೇಟೆಯಲ್ಲಿತ್ತು, ಹಾಗೆ ಬರುವಾಗ ತನ್ನಿ ಅಂತ ಹೇಳಿದ್ದೆ. ನೋಡಿ ನಾನು ಎಂತ ಆರ್ಡರ್ ಮಾಡಿದ್ದೇನೆ ಅಂತ, ಇದ್ರ ಕತೆ ಹೇಳ್ತೇನೆ ಆಯ್ತಾ. ಹಾಗೆ ಈಗ ಅಕ್ಕ ಬಾವ ಬಂದಿದ್ರು. ಅಕ್ಕ ಬಾವ ಬಂದು ಊಟ ಎಲ್ಲ ಮಾಡಿ ಅವರು ಹೋದ್ರು. ಹೀಗೆ ಯಾವಾಗಾದ್ರೂ ಬರ್ತಾ ಇರ್ತಾರೆ ಅವರು. ಹಾಗೆ ಮತ್ತೆ ವಿಡಿಯೋಗೆಲ್ಲ ಬರ್ಲಿಕ್ಕೆ ಕೆಲವರಿಗೆಲ್ಲ ಇಷ್ಟ ಆಗುದಿಲ್ಲ ಅಲ್ಲ. ಹಾಗೆ ನಾನು ಎಲ್ಲರನ್ನು ಕೂಡ ವಿಡಿಯೋದಲ್ಲಿ ತೋರಿಸುದಿಲ್ಲ ಆಯ್ತಾ. ಹಾಗೆ ಇನ್ನು ಅಕ್ಕನನ್ನು ತೋರಿಸ್ಲಿಲ್ಲ, ಭಾವನನ್ನು ತೋರಿಸ್ಲಿಲ್ಲ, ಮತ್ತೆ ಅಪ್ಪನನ್ನು ತೋರಿಸ್ಲಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತೀರಲ್ವಾ. ಯಾರಿಗಾದ್ರೂ ವಿಡಿಯೋಕ್ಕೆ ಬರ್ಲಿಕ್ಕೆ ಇಷ್ಟ ಇದ್ರೆ ಮಾತ್ರ ನಾನು ತೋರಿಸುದು. ಯಾಕಂತ ಹೇಳಿದ್ರೆ ನಮಗೂ ಕೂಡ ಅಷ್ಟೇ, ಎಂತಾದ್ರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒತ್ತಾಯಿಸಿ ಎಲ್ಲ ಮಾಡುದು ಅದು ಒಂಥರ ಮುಜುಗರದ ವಿಷಯ ಅಲ್ಲ. ಹಾಗೆಲ್ಲ ಬೇರೆಯವರನ್ನು ಮುಜುಗರಕ್ಕೀಡು ಮಾಡಬಾರ್ದು ನಾವು. ಅದಕ್ಕೋಸ್ಕರ ನಾನು ಎಲ್ಲರನ್ನು ಕೂಡ ವಿಡಿಯೋದಲ್ಲಿ, ಇದು ಅಕ್ಕ ಬಾವ ಅಪ್ಪ ವಿಷಯ ಮಾತ್ರ ಅಲ್ಲ, ನಾನು ಎಲ್ಲಿ ಹೋದ್ರು ಕೂಡ ಅಷ್ಟೇ, ಯಾರಾದ್ರೂ ನನ್ನನ್ನು ತೋರಿಸ್ಬೇಡ ಅಂತ ಹೇಳಿದ್ರೆ ನಾನು ವಿಡಿಯೋದಲ್ಲಿ ತೋರಿಸುದಿಲ್ಲ. ಆ ವಿಷಯವನ್ನು ಹೇಳ್ತಾ ಇರುವಂತದ್ದು. ಹಾಗೆ ಅವರು ಬರುವಾಗ ನನಗೆ ಪಾರ್ಸೆಲ್ ಕೂಡ ತಂದಿದ್ರು. ನನಗೆ ಒಂದು ಪಾರ್ಸೆಲ್ ಬಂದಿತ್ತು ಫ್ಲಿಪ್ಕಾರ್ಟ್ ಇಂದ. ನಾನು ಆಗ ತೋರಿಸಿದೆ ಅಲ್ಲ ನಿಮ್ಗೆ, ಬ್ಯಾಕ್ ಇದು ಕವರ್. ಹಾಗೆ ಅದು ನಾನು ಆರ್ಡರ್ ಮಾಡಿದ್ದು ಫ್ಲಿಪ್ಕಾರ್ಟ್ ಇಂದ. ಡೆಲಿವರಿ ಮಾಡೋರು ಕಾಲ್ ಮಾಡಿ ಹೇಳಿದ್ರು, ನಾವು ಅಲ್ಲಿ ಪೇಟೆಯಲ್ಲಿ ಇರ್ತೇವೆ ಅಂದ್ರೆ ಹೇಳಿದ್ರೆ ನಮ್ಮ ಕಡೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟಲ್ಲ, ಸುಮ್ಮನೆ ಒಂದು ತೆಕ್ಕೊಂಡು ಬರ್ಲಿಕ್ಕೋಸ್ಕರ ಬರ್ಬೇಕಲ್ಲ. ಅವರು ಕರೆದ್ರೆ ಬರ್ತಾರೆ, ಆಕ್ಚುಲಿ ಹೆಚ್ಚಾಗಿ ಒಬ್ಬರೇ ಬರುದು.
ಅಲ್ಲಿ ಇಡ್ಲಾ ಅಂತ ಅವ್ರು ಕೇಳ್ತಾರೆ. ಹಾಗೆ ಕೇಳುವ ಕಾರಣ ಪರವಾಗಿಲ್ಲ ಇಡಿ ಅಂತ ನಾನು ಅಲ್ಲಿ ಇಡ್ಲಿಕ್ಕೆ ಹೇಳುದಾಯ್ತಾ. ಹಾಗೆ ಅಪ್ಪ ಪೇಟೆಯಿಂದ ಬರುದಾದ್ರೆ ಅಪ್ಪ ತೆಕ್ಕೊಂಡು ಬರ್ತಾರೆ. ಇವತ್ತು ಹೇಗೋ ಅಕ್ಕ ಬರುವವರಿದ್ರಲ್ಲ, ಹಾಗೆ ಅಪ್ಪ ಕಾಲ್ ಮಾಡಿದಾಗ ಹೇಳಿದ್ರು ಅವಳ ಪಾರ್ಸೆಲ್ ಎಂತದ್ದು ಉಂಟಂತೆ ತೆಕ್ಕೊಂಡು ಬನ್ನಿ ಅಂತ. ಹಾಗೆ ಅಕ್ಕ ಬರುವಾಗ ತಂದದ್ದಾಯ್ತಾ. ನಾನು ಯಾಕೆ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಹಳೆ ಕವರ್ ಆಯ್ತಾ, ಇದು ಹಳೆ ಕವರ್ ಅಂತ ಹೇಳಿದ್ರೆ ಎಷ್ಟು ಸಮಯ ಆಯ್ತು ಗೊತ್ತುಂಟ ಇದಕ್ಕೆ. ಈ ಕವರ್ ಅನ್ನು ನಾನು ಜನವರಿಯಲ್ಲಿ ತಕ್ಕೊಂಡದ್ದು ನಮ್ಮ ಊರಿನ ಜಾತ್ರೆಯಿಂದ. ನಿಜವಾಗ್ಲೂ ಜಾತ್ರೆಯಲ್ಲಿ ತೆಕ್ಕೊಂಡ್ರು ಒಳ್ಳೇದು ಬರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಕವರ್ ಎಲ್ಲ ಕಾಸ್ಟ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಪ್ರೈಸ್ ಇರ್ತದೆ ಅಂತ ಹೇಳಿದ್ರೆ, ತುಂಬಾ ಚೀಪ್ ಅಂತ ಅಲ್ಲ, 250 ರೂಪಾಯಿ ಈ ರೇಂಜಿಗೆಲ್ಲ ಕೊಡ್ತಾರೆ. ಆದ್ರೆ ನನ್ನ ಕವರ್ ಇದ್ದು ಸಮಸ್ಯೆ ಎಂತ ಆದದ್ದಂತ ಹೇಳಿದ್ರೆ, ಅದರ ಒಳಗೆ ಕೂಡ ಪ್ಲಾಸ್ಟಿಕ್ಕಿನ ಹಾಗೆ ಒಂದಿತ್ತು. ಅದರಲ್ಲಿ ಸ್ವಲ್ಪ ಏನೋ ಹೀಗೆ ಬ್ಯಾಕ್ ಅಲ್ಲಿ ಹಾಕಿದಾಗ ಏನೋ ಒಂಥರ ಸರಿ ಕಾಣುದಿಲ್ಲ ಅದನ್ನ ತೆಗಿತೇನಂತ ಹೇಳಿ ನಾನೇ ತಪ್ಪು ಮಾಡಿದ್ದು. ಅದರ ಒಳಗಿನ ಕವರ್ ಅನ್ನು ಫುಲ್ ತೆಗ್ದದ್ದಾಯ್ತಾ. ಅದೆಂತ ಅಂತ ಹೇಳಿದ್ರೆ ಅದರಲ್ಲಿ ಗಮ್ಮೆಲ್ಲ ಇರ್ತದಲ್ಲ, ಅದೊಂಥರ ಅಂಟಿ ಅಂಟಿ ಧೂಳಿನ ಹಾಗಾಗಿ ಇಲ್ಲಿ ಕಾಣ್ತಾ ಇರಬಹುದು ಎಷ್ಟು ಕೊಳಕು ಉಂಟಂತ ಹೇಳಿದ್ರೆ. ಅದು ಒರೆಸಿದ್ರೆ ಹೋಗುದಿಲ್ಲ, ನೋಡ್ಲಿಕ್ಕೆ ಒಂಥರ ಹಳೆ ಗಲೀಜಿನ ಹಾಗೆ ಕಾಣ್ತದೆ. ಅದು ನನ್ಗೆ ಒಂಥರ ಈಗ ಹೊರಗೆಲ್ಲ ಹೋಗುವಾಗ ಹಾಗೆ ಫೋನ್ ಎಲ್ಲ ತೆಕ್ಕೊಂಡು ಹೋಗ್ಲಿಕ್ಕೆ ನಂಗೆ ಸರಿಯೇ ಆಗ್ತಾ ಇರಲಿಲ್ಲ, ಒಂಥರ ಕಾಣ್ತಾ ಇತ್ತು. ಹಾಗೆ ಇದ್ರ ಹೊರಗಿರುವ ಇದು ಕೂಡ ನಾನು ಇದನ್ನು ವ್ಲಾಗ್ ಎಲ್ಲ ಮಾಡುವಾಗ ನಂಗೆ ಇದು ಸ್ಟ್ಯಾಂಡಿನ ಹಾಗೆ ತುಂಬಾ ಯೂಸ್ ಆಗ್ತಾ ಇತ್ತು. ಅದನ್ನು ಯೂಸ್ ಮಾಡಿ ಮಾಡಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಆಯ್ತಾ ನಾನು. ಹಾಗಾಗಿ ನನಗೆ ಹೊಸ ಕವರ್ನ ಅವಶ್ಯಕತೆ ಇತ್ತು. ನಾನು ಮೊನ್ನೆ ಅಮ್ಮ ಮತ್ತೆ ನಾನು ಶಾಪಿಂಗ್ ಹೋಗಿದ್ದಾಗ ನಮ್ಮ ಸುತ್ತಮುತ್ತ ಅಲ್ಲಿ ಅಂಗಡಿಯಲ್ಲೆಲ್ಲ ಕೇಳಿದ್ದೆವು. ಅಲ್ಲಿ ಎಲ್ಲಿ ಕೂಡ ನನ್ನ ಮೊಬೈಲಿಗೆ ಸಿಗುವಂತ ಕವರ್ ಸಿಗ್ಲಿಲ್ಲ, ನನ್ನ ಮೊಬೈಲ್ನ ಇದಕ್ಕೆ ಕವರ್ ಸಿಗ್ಲಿಲ್ಲ. ಹಾಗಾಗಿ ಮತ್ತೆ ಆನ್ಲೈನ್ ಅಲ್ಲಿ ನೋಡಿ ಆರ್ಡರ್ ಮಾಡಿದ್ದದ್ದು. ಮತ್ತೊಂದು ಜಾತ್ರೆಯಲ್ಲಿ ಈಗ ನಾನು ತೋರಿಸಿದೆಲ್ಲ ನನ್ನ ಕವರ್ ಹಾಗಿರುದೇ ಒಂಥರ ಚಂದದಿತ್ತು, ಬೊಂಬೆ ಬೊಂಬೆ ಎಲ್ಲ ಬಂದು ಸೇಮ್ ಕಲರ್ ಇದ್ದು ಕೂಡ ಇತ್ತು. ಆದ್ರೆ ಅದು ಬೇರೆ ಮೊಬೈಲಿಗೆ ಆಗ್ತಾ ಇತ್ತು, ನನ್ನದೇ ಫೋನ್ ಇದ್ದು ಬೇರೆ ಇದು ಬರ್ತದಲ್ಲ ವರ್ಷನ್, ಹಾಗೆ ಅದಕ್ಕೆ ಸೂಟ್ ಆಗ್ತಾ ಇತ್ತು ಬಿಟ್ರೆ ನನ್ನದಕ್ಕೆ ಸೆಟ್ ಆಗ್ಲಿಲ್ಲ. ಹಾಗೆ ಮತ್ತೆ ಫೈನಲಿ ತುಂಬಾ ಸಮಯದ ನಂತರ ನನಗೆ ನನ್ನ ಫೋನಿಗೆ ಒಂದೊಳ್ಳೆ ಕವರ್ ಸಿಕ್ಕಿತಾಯ್ತಾ. ಈ ಕವರ್ ನಿಜಕ್ಕೂ ನಿಮ್ಗೆ ಹೀಗೆ ನೋಡುವಾಗ ಎಂತ ಕಾಣ್ಲಿಕ್ಕಿಲ್ಲ, ಗೊತ್ತಿಲ್ಲ. ನೋಡಿ ನೋಡಿ ಒಂಥರ ಆಗಿದೆ ಆಯ್ತಾ. ಅದು ಒರೆಸಿದ್ರೆ ಕೂಡ ಹೋಗುದಿಲ್ಲ. ಅದಲ್ಲದೆ ಅದರ ಜೊತೆಗೆ ನನ್ನ ಫೋನಿನ ಹಿಂದೆ ಕೂಡ ಅದೇ ರೀತಿ ಆಗ್ತಾ ಬಂದಿದೆ. ಹಾಗೆ ನನ್ನ ಫೋನ್ ಇದು ಕವರ್ ಹಾಳಾದ್ರೆ ಹೋಗ್ಲಿ, ಆದ್ರೆ ಫೋನು ಕೂಡ ಒಂಥರ ಮಣ್ಣು ಮಣ್ಣು ಗಲೀಜಾದ್ರೆ ಅದು ಒಳ್ಳೆ ಕಾಣುದಿಲ್ಲ ಅಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ಬೇಗ ಚೇಂಜ್ ಮಾಡುವಂತ ನಿರ್ಧಾರಕ್ಕೆ ಬಂದದ್ದು. ಇದು ನನ್ನ ಬ್ಯಾಕ್ ಕವರ್ ಇದ್ದು ಕತೆ, ನನ್ನ ಫೋನ್ನ ಬ್ಯಾಕ್ ಕವರ್ನ ಕತೆ ಆಯ್ತಾ. ಹೀಗೆಲ್ಲ ಕೆಲವರಿಗೆಲ್ಲ ಆಗ್ತದೆ. ಆದ್ರೆ ನನ್ಗೆ ಜಾತ್ರೆಯಿಂದ ತೆಕ್ಕೊಂಡದ್ದಂತ ಹೇಳಿ ನಾನು ದೂರುದಿಲ್ಲ, ಯಾಕಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಉಂಟು, ಒಳ್ಳೆ ಯೂಸ್ಫುಲ್ ಕೂಡ ಇತ್ತು. ತಪ್ಪು ನಾನೇ ಮಾಡಿದ್ದು, ಒಳಗಿಂದ ಪ್ಲಾಸ್ಟಿಕ್ ತೆಗ್ದ ಕಾರಣ ಅದರ ಗಮ್ಮಿನಂತದ್ದೆಲ್ಲ ಅಂಟಿಕೊಂಡು ಧೂಳು ಧೂಳು ಮಣ್ಣು ಮಣ್ಣಾದದ್ದು ಹಾಗೆ. ಹಾಗಾದ ಕಾರಣ ಜಾತ್ರೆಯಿಂದ ತೆಗೆದ್ರು ಕೂಡ ಉಂಟಲ್ಲ ಒಳ್ಳೇದಿತ್ತು, ಆದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನನ್ನ ಅಕ್ಕ ಬಾವ ಬರುವಾಗ ಸ್ವಲ್ಪ ಮಾವಿನಕಾಯಿ ತಂದಿದ್ದಾರೆ ನಮ್ಗೆ, ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತ. ಅವರ ಜಾಗದಲ್ಲೇ ಇದ್ದ ಮಾವಿನ ಮರ ಅಂತೆ, ಅದರಲ್ಲಿ ಕಳೆದ ವರ್ಷ ಆ ಇಡೀ ಗೆಲ್ಲೆಲ್ಲ ಅಂತ ಹೇಳಿದ್ರೆ ಬಾರಕ್ಕೆ, ಮಾವಿನಕಾಯಿಯ ಬಾರಕ್ಕೆ ಗೆಲ್ಲೆಲ್ಲ ಕಟ್ಟಾಗಿತ್ತು. ಗಾಳಿ ಎಂತದೋ ಬಂದಿತ್ತು ಕಾಣ್ತದೆ ಅದಲ್ಲದೆ. ಹಾಗೆಲ್ಲ ಕಟ್ಟಾಗಿ ಎಲ್ಲ ಮಾವಿನಕಾಯಿ ಎಲ್ಲ ಹಣ್ಣಾಗುವ ಮೊದಲೇ ನೆಲಸಮಾಗಿ ತುಂಬಾ ಫಜೀತಿ ಆಗಿತ್ತು. ಅದರಲ್ಲಿ ಒಂದು ಗೆಲ್ಲು ಉಳ್ಕೊಂಡಿತ್ತಂತೆ. ಆ ಗೆಲ್ಲಲ್ಲಿ ಈ ವರ್ಷ ಕೂಡ ತುಂಬಾ ಮಾವಿನಕಾಯಿ ಆಗಿ ಈ ವರ್ಷ ಕೂಡ ಗೆಲ್ಲು ಬಿದ್ದು ಮರವೇ ಫುಲ್ ಗೆಲ್ಲಿಲ್ಲದ ಹಾಗೆ ಆಗಿದೆ ಅಂತೆ. ಹಾಗೆ ಆ ಮಾವಿನಕಾಯಿಗಳುಂಟು ಅಂತ ಹೇಳಿ ಇಲ್ಲಿ ಉಪ್ಪಿನಕಾಯಿ ಮಾಡ್ತಿದ್ರೆ ಮಾಡಿ ಅಂತ ತಂದಿದ್ದಾರೆ, ತೋರಿಸ್ತೇನೆ ನಾನು ನಿಮ್ಗೆ. ಅಮ್ಮ ಇಲ್ಲಿ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾರೆ, ನನಗೆ ಬಾಯಿಯಲ್ಲಿ ನೀರು ನಿಲ್ತಾ ಇಲ್ಲ. ಅದಕ್ಕೆ ಒಂದು ಮಾವಿನಕಾಯಿ ತಿಂತಾ ಇದ್ದೇನೆ, ತುಂಡು, ಇಡೀ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಷ್ಟು ಗೊತ್ತಿಲ್ಲ ಹುಳಿ ಹೇಗುಂಟು ಗೊತ್ತಿಲ್ಲ. ಸೊನೆ ಕೂಡ ಉಂಟು. ಈಗ ಮೇಲೆ ಮಾರ್ಗದ ಹತ್ರ ಹೋಗ್ತಾ ಇದ್ದೇನೆ. ಹಾಗೆ ನಾನೊಂದು ಗುಲಾಬಿ ಹೇಳಿದ್ದೆ ಅಲ್ಲ, ಸತ್ತು ಗುಲಾಬಿ ಒಂದು ಅರಳ್ತದೆ ಅಂತ, ಹಾಗೆ ಅರಳಿದೆ ಅಂತೆ, ನಾನು ನೋಡಿರ್ಲಿಲ್ಲ. ನೋಡಿ ಇದು ನಾನು ಈ ಗಿಡ ತೋರಿಸಿದ್ದೆ ಅಲ್ಲ,
ಇದರ ಹಾಗೆ ಉಂಟು, ಕಲರ್ ಕಾಣ್ತಾ ಇರಬಹುದು. ಆದರೆ ಅದರಷ್ಟು ಇದರಲ್ಲಿ ದಳಗಳಿಲ್ಲ, ದಳ ಕಡಿಮೆ. ಹಾಗೆ ಕಲ್ಲಂಗಡಿಯಲ್ಲಿ ಮಿಡಿ ಇರುವ ಹೂವು ಅಂದ್ರೆ ಹೆಣ್ಣು ಹೂವು ಬಿಟ್ಟಿದೆ, ಅದನ್ನು ಕೂಡ ತೋರಿಸ್ತೇನೆ ಆಯ್ತಾ. ಬೆಳಿಗ್ಗೆ ಇದರಲ್ಲಿ ಹೂ ಅರಳಿತ್ತು, ಈ ಹೂ ಮಾತ್ರ ಅಲ್ಲ, ಸುಮಾರು ಗಂಡು ಹೂಗಳು ಕೂಡ ಇತ್ತು. ಹಾಗೆ ನಾನು ವಿಡಿಯೋ ಮಾಡಿದ್ದು ಸಾಯಂಕಾಲ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.